ಚಿಕ್ಕಮಗಳೂರು ತಾಲೂಕಿನ ಕಳಸಾಪುರ ಹಾಗೂ ಈಶ್ವರಹಳ್ಳಿ ಕೆರೆಗೆ ಶಾಸಕ ಎಚ್.ಡಿ. ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಶಾಸಕ ಸಿ.ಟಿ. ರವಿ ಅವರು ಬಾಗಿನ ಅರ್ಪಿಸಿದರು. ಬಳಿಕ ಮಾತನಾಡಿದ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ತುಂಬಿದ ಕೆರೆಕಟ್ಟೆಗಳಿಗೆ, ಹಳ್ಳ ಕೊಳ್ಳಗಳಿಗೆ, ತುಂಬಿ ಹರಿಯುವ ನದಿಗಳಿಗೆ ಕೃತಜ್ಞತಾ ಅರ್ಪಣಾ ಮನೋಭಾವದಿಂದ ಪೂಜೆ ಸಲ್ಲಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ. ಮನುಷ್ಯನ ಬದುಕಿನಲ್ಲಿ ಜೀವನಾಡಿಯಾಗಿರುವ ತುಂಬಿದ ಕೆರೆಗಳಿಗೆ ಬಾಗಿನ ಅರ್ಪಿಸಿದರೆ ಮುಂದಿನ ದಿನಮಾನಗಳಲ್ಲಿಯೂ ಕೆರೆಗಳು ತುಂಬಿ ಹರಿಯುತ್ತದೆ ಎಂದು ಹೇಳಿದರು. ಬಹುಶಃ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ, ನಮ್ಮ ತಾಯ್ನಾಡಾಗಿರ್ತಕ್ಕಂಥ ಏನು ಇಡೀ ಪ್ರಪಂಚದಲ್ಲಿ ಭೂಮಾತೆಗೆ, ಗಂಗೆಗೆ, ನೀರನ್ನು ಗಂಗಾ ಮಾತೆಗೆ ಹೋಲಿಸಿ ಪೂಜೆ ಮಾಡುವಂಥ ದೇಶ ಯಾವುದಾರು ಇದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ಇಂಥ ಭಾರತ ದೇಶದಲ್ಲಿ ನಾವು ಗಾಳಿನ, ವಾಯುನ, ಗಂಗೆನ, ಭೂಮಿನ ತಾಯಿಗೆ ಹೋಲಿಸಿ ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಕೆರೆ ತುಂಬಿ ಹರಿದಾಗ ಆ ಗಂಗಾ ಮಾತಾ ಪೂಜೆ ಮಾಡುವ ಪದ್ಧತಿ ನಮ್ಮ ದೇಶದಲ್ಲಿ ಮಾತ್ರ ಇರೋದು. ಅದನ್ನು ಇಂದಿನಿಂದನೂ ಹಿರಿಯರು ಒಂದು ಸಂಸ್ಕಾರವನ್ನು ನಡೆಸ್ಕೊಂಡು ಬಂದಿರೋದ್ರಿಂದ ಇವತ್ತು ಆ ಗಂಗಾ ಮಾತೆಗೆ ಪೂಜೆ ಮಾಡಿ ಏನು ಇವತ್ತು ಈ ಕಳಸಾಪುರ, ಈಶ್ವರಹಳ್ಳಿ ಕೆರೆ, ತಿಮ್ಮಾಪುರ ಕೆರೆ ತುಂಬಿ ಹರಿತಾ ಇದ್ದಾವೆ. ಇದರಿಂದ ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಪೂಜೆಯನ್ನು ಮಾಡಿದ್ದೇವೆ. ವಿಧಾನ ಪರಿಷತ್ ಶಾಸಕ ಸಿ.ಟಿ. ರವಿ ಅವರು ಮಾತನಾಡಿ, ಕಳಸಾಪುರ ಹಾಗೂ ಈಶ್ವರಹಳ್ಳಿ ಕೆರೆಗೆ ಬಾಗಿನ ಅರ್ಪಿಸಿದ್ದು, ಈ ಕೆರೆಗಳು ತುಂಬಿದರೆ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಅನುಕೂಲವಾಗುತ್ತದೆ. ಪ್ರತಿ ವರ್ಷ ಇದೇ ರೀತಿ ಕೆರೆ ತುಂಬಿ ಕೋಡಿ ಬೀಳಲಿ ಎಂದು ಕೆರೆಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಲಾಯಿತು ಎಂದು ಹೇಳಿದರು. ಬಾಗಿನವನ್ನು ಸಮರ್ಪಣೆ ಮಾಡಿದ್ದೀವಿ. ಪ್ರಕೃತಿಗೆ ನಮಿಸೋದು, ಕೃತಜ್ಞತೆಯಿಂದ ಸ್ಮರಿಸೋದು ಭಾರತೀಯ ಸನಾತನ ಸಂಸ್ಕೃತಿಯ ಒಂದು ಭಾಗ. ಅದರಂತಲೇ ಇವತ್ತು ಬಾಗಿನ ಅರ್ಪಣೆ ಮಾಡಿದ್ದೀವಿ. ನಾವು ಕರಗಡದಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಕೆರೆ ತುಂಬಿಸುವ ಯೋಜನೆ ರೂಪಿಸಿದ್ವಿ. ಒಳ್ಳೆಯ ಮಳೆನೂ ಆಗಿದೆ ಈ ವರ್ಷ. ಕರೆಕ್ಟಾಗಿ ನಿರ್ವಹಣೆ ಮಾಡಿ ಪ್ರತಿನಿತ್ಯ ನೀರು ಹೊಡೆದಿದ್ದರೆ 30-35 ದಿನಕ್ಕೆ ಕೆರೆ ತುಂಬಿ ನಾವು ಬಾಗಿನ ಅರ್ಪಣೆ ಮಾಡಬೇಕಾಗಿತ್ತು. ಸರಿಯಾಗಿ ನಿರ್ವಹಣೆ ಮಾಡದೇ ಇರೋ ಕಾರಣಕ್ಕೆ ನಾವು ಅಕ್ಟೋಬರ್ ಕೊನೆ ತಿಂಗಳಲ್ಲಿ ಬಾಗಿನ ಅರ್ಪಣೆ ಮಾಡಬೇಕಾದ ಪರಿಸ್ಥಿತಿ ಬಂತು. ಅದು ಮಳೆ ಕಾರಣಕ್ಕೆ. ಮಳೆ ಬರದೇ ಇದ್ದಿದ್ದರೆ ಈ ವರ್ಷ ಬಾಗಿನ ಅರ್ಪಣೆ ಮಾಡ್ತಿದ್ವು ಅನ್ನುವಂಥ ವಾತಾವರಣ ಇರಲಿಲ್ಲ. ಮಳೆ ಜೋರಾಗಿ ಬಂದ ಕಾರಣಕ್ಕೆ ಬಾಗಿನ ಅರ್ಪಣೆ ಮಾಡುವಂಗಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ, ಕಾಂಗ್ರೆಸ್ ಮುಖಂಡರಾದ ಪ್ರವೀಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.